ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಇವತ್ತಿನ ನಮ್ಮ ರೆಸಿಪಿ ಬಂದು ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಸಿಂಪಲ್ಲಾಗಿ ಆ್ಯಂಡ್ ಫಾಸ್ಟಾಗಿ ಅಂತ ತಿಳ್ಕೊಳ್ಳೋಣ. ಬೇಕಾಗಿರುವ ಸಾಮಗ್ರಿಗಳನ್ನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಇದು. ಬಾಕಿ ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಹಾಕ್ಕೊಂಡು ಲೈಟಾಗಿ ಜೀರಿಗೆ, ಒಂದು 3 ಕಾಳುಮೆಣಸು ಮತ್ತು ಚಕ್ಕೆ ಆ್ಯಂಡ್ ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರದ ಪುಡಿ ಆ್ಯಂಡ್ ಲೈಟಾಗಿ ಗರಂ ಮಸಾಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದೇ ಒಂದು ಟೊಮೆಟೊನ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ನಮ್ಮ ಖಾರದ ಮಿಶ್ರಣ ಬೇಕಾಗಿರುವಂತಹ ಐಟಮ್ಸ್ ಅಷ್ಟೇ. ಇವಾಗ ಏನಕ್ಕಪ್ಪ ಹೀರೆಕಾಯಿ ಬಗ್ಗೆ ಸಾಂಬಾರು ಮಾಡ್ತಾಯಿದ್ದೀವಿ ಅಂತ ನಾವು ಯೋಚನೆ ಮಾಡ್ತಾಯಿದ್ರೆ, ಹೀರೆಕಾಯಿ ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅಂದರೆ, ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾವು ಸ್ಯಾಲಡು ಅದು ಇದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಸಾಂಬಾರು ಮಾಡಿಕೊಂಡು, ಪಲ್ಯ ಮಾಡಿಕೊಂಡು, ತರಕಾರಿ ಸೊಪ್ಪನ್ನ ಆದಷ್ಟು ಉಪಯೋಗಿಸೋದು ನಮಗೆ ಒಳ್ಳೆಯದು. ಇವಾಗ ಹೀರೆಕಾಯಲ್ಲಿ ಇರುವಂತಹ ಬೆನಿಫಿಟ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ. ಹೀರೆಕಾಯಿಂದ ನಮಗೆ ಸಿಗುವಂಥದ್ದು ವಿಟಮಿನ್ ಎ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ಬೇಕಾಗಿರುವಂತಹ ಶಕ್ತಿ ಅದು ಕೊಡುತ್ತೆ. ಇನ್ನು ಏನಾದರೂ ರಕ್ತ ನಿಮ್ಮ ಬಾಡಿಲಿ ಕಮ್ಮಿ ಇದೆ ಅಂತ ಹೇಳಿದ್ರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು ವೆಯ್ಟ್ ಲಾಸ್ ಅಂತ ನಾವು ಅದು ಇದು ತರಕಾರಿ ತಿಂತೀವಲ್ಲ, ಬೇಯಿಸ್ಕೊಂಡು ಆರ್ ನಾರ್ಮಲ್ ಸ್ಯಾಲಡ್ ಮಾಡಿಕೊಂಡು ಅದಕ್ಕೂ ಹೆಲ್ಪ್ ಆಗುತ್ತೆ. ಕಾನ್ಸ್ಟಿಪೇಷನಿಗೆ ಹೆಲ್ಪ್ ಆಗುತ್ತೆ. ಇನ್ನು ನಿಮಗೆ ಏನಾದರೂ ಡಯಾಬಿಟೀಸ್ ಇದ್ದರೆ ಅದನ್ನು ಇದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಏನಾದರೂ ಹೀಟ್ ಆಗಿದರೆ ಅದನ್ನು ಕಮ್ಮಿ ಮಾಡುತ್ತೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ ಅಂತಲೇ ಹೇಳ್ಬೋದು ನಾನು ನಿಮಗೆ. ಇವಾಗ ನಾರ್ಮಲ್ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂಚೂರು ಜೀರಿಗೆ, ಸಾಸಿವೆ ಮತ್ತು ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಏನಕ್ಕೆ ಅಂದರೆ, ನಮ್ಮ ಬಾಡಿ ಒಳಗಡೆ ದಾಲ್ ಆರ್ ತೊಗರಿ ಬೇಳೆ ಆರ್ ಎನಿ ಬೇಳೆ ಐಟಮ್ಸ್ ಹೋಯಿತು ಅಂದರೆ ಗ್ಯಾಸ್ಟ್ರಿಕ್ ಬರಬಹುದು ಆರ್ ಬ್ಲೋಟಿಂಗ್ ಆಗಬಹುದು. ಅದನ್ನು ಕಮ್ಮಿ ಮಾಡೋಕ್ಕೆ ಅಂತ ಹಿಂಗೆ ಹಾಕ್ಕೊಳ್ಳೋದು. ಲಾಸ್ಟಲ್ಲಿ ಒಂಚೂರು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಟಿರುವಂತಹ ಮಿಕ್ಸರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿರೋ ತರಕಾರಿಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಲೈಕ್ ಹೀರೆಕಾಯಿ, ಆಲೂಗಡ್ಡೆ, ಚಿಕ್ಕ ಟೊಮೆಟೊ ಮತ್ತು ತೊಳೆದಿಟ್ಟಿರುವಂತಹ ಬೇಳೆ ಮೂರನ್ನೂ ಹಾಕ್ಬಿಟ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ. ಆದಷ್ಟು ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಪುಡಿ ಉಪ್ಪನ್ನ ಯೂಸ್ ಮಾಡ್ಬೋದು, ಬಟ್ ಪ್ರೆಫರೆನ್ಸ್ ಕಲ್ಲುಪ್ಪಿಗೆ ಕೊಡಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು 2 ವಿಸಿಲ್ ಬರೋ ತನಕ ಕೂಗಿಸ್ಕೊಳ್ಳಿ ಕುಕ್ಕರ್ನ. ಇದನ್ನು ನೀವು ತಪ್ಪಲಿಲೂ ಮಾಡ್ಕೋಬೋದು. ಅಗೇನ್ ನಿಮಗೆ ಬಿಟ್ಟಿದ್ದು. ನಾನು ಕುಕ್ಕರಲ್ಲಿ ಏನಕ್ಕೆ ಮಾಡ್ತೀನಿ ಅಂದರೆ, ಬಿಕಾಸ್ ನಾನು ಅಡುಗೆನೂ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ ಅಡುಗೆ ಕೆಲಸನೂ ಮಾಡ್ಕೋತಾ ಇರ್ತೀನಿ. ಹಾಗಾಗಿ ಅದ್ರ ಮೇಲೆ ಕಣ್ಣಿಟ್ಟಿರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಬಟ್ ನೀವು ತಪ್ಪಲಿಲಿ ಮಾಡ್ಕೊಂಡ್ರೂ ಒಳ್ಳೆಯದೇ. ಸೊ ನೋಡಿ ನಿಮಗೆ ಹೇಗಿದು ಯೂಸ್ಫುಲ್ ಅನಿಸುತ್ತೋ ಹಾಗೆ ಮಾಡಿ. ಇವಾಗ ಹೀರೆಕಾಯಿ ಬಗ್ಗೆ ಇನ್ನೊಂದು ಆಶ್ಚರ್ಯ ಪಡುವಂಥದ್ದು ಏನು ಅಂದರೆ, ನಮ್ಮ ಬಾಡಿ ಕೂಲ್ ಮಾಡೋದು ಅಲ್ದಿರ ಇವಾಗ ಬಾಯಲ್ಲೆಲ್ಲ ಹುಣ್ಣಾಗಿರುತ್ತೆ ಗೊತ್ತಾ, ಆ ಹುಣ್ಣುಗಳನ್ನೂ ಸರಿಪಡಿಸುವ ಶಕ್ತಿ ಇರುತ್ತೆ ಇದಕ್ಕೆ. ಅದಲ್ದಿರ ಅದು ನಮ್ಮ ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಇವಾಗ ನಾನು ನಿಮಗೆ ಹೇಳಿದೆ ಇದು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು ಅಂತ. ಸೊ ನಿಮಗೆ ಅನಿಸಿರೋದು ಅದು ಹೇಗಪ್ಪ ಒಳ್ಳೆಯದು ಅಂತ. ಯಾಕೆ ಅಂದರೆ ಹೀರೆಕಾಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಫೈಬರ್ ಅಂಶ ಅಂದರೆ ನಾರಿನ ಅಂಶ. ಸೊ ಜಾಸ್ತಿ ಇರೋದ್ರಿಂದ ಅದು ನಮಗೆ ಬೇಕಾಗಿರೋವಂಥ ನ್ಯೂಟ್ರಿಷನ್ ಕೊಟ್ಬಿಟ್ಟು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೊಟ್ಟೆ ಜಾಸ್ತಿ ಜಲ್ದಿ ಹಸಿಯಲ್ಲ, ಹಾಗೆ ನಿಮಗೆ ಫುಲ್ಲಾಗಿಟ್ಟಿರುತ್ತೆ ಜಾಸ್ತಿ ಟೈಮ್ ತನಕ. ಸೊ ದಿಸ್ ಇಸ್ ಇಟ್. ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. ನೀವು ಇದನ್ನು ಮುದ್ದೆ, ರೈಸ್ ಯಾವುದ್ರ ಜೊತೆಲೂ ತಿನ್ಬೋದು. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ.